ಸರ್ ನಮಸ್ತೆ ಸರ್. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಒಂದು ಆಸ್ತಿ. ಸೊ ಒಂದು ಒಳ್ಳೆ ರೋಡ್ಗಿದೆ. ಸೊ ಈಸ್ಟ್ ವೆಸ್ಟು ಒಂದು ಭಾಳ ವಿಶಾಲವಾಗಿದೆ. ನಾರ್ತ್ ಸೌತು ಅಷ್ಟು ಅಗಲ ಇಲ್ಲ. 2 ಎಕರೆ ಬೌಂಡ್ರಿ. ಇದು ರೀಸೇಲ್ ಪ್ರಾಪರ್ಟಿ, ಸಂಪೂರ್ಣ ಬ್ರೌನ್ ಸಾಯಿಲು. ಅಲ್ಲಿ ನೋಡಿ, ಹಿಂಭಾಗಕ್ಕಾದಂಗೆ ಈ ಆಸ್ತಿ ಹಿಂಭಾಗಕ್ಕಾದಂಗೆ ಒಬ್ಬರು ಹುತ್ತಿದ್ದಾರೆ ನೋಡಿ, ಹುತ್ತು ಕಬ್ಬೆಲ್ಲ ಹಾಕಿದ್ದಾರೆ ನೋಡಿ. ಅದು ಮತ್ತು ಈಗಾಗಲೇ ಏನು ಉಳುಮೆ ಮಾಡಿದ ಏನಿದೆಯೋ, ಅಥವಾ ಇವಾಗ ನಾನೇನು ಹೇಳ್ತಾ ಇದ್ದೀನೋ, ಈ ಆಸ್ತಿ ಮತ್ತು ಅದು ಇಬ್ಬರು ಅಣ್ಣ ತಮ್ಮದಿರ್ದು, ಇದೇ ಊರನ್ನ ರೈತರದು, ಹಾಲು ಮತಸ್ಥರದು ಹಿಂದೆ. ಸೊ ಇದು ಈ ನೋಡಿ, ಅವರಿಬ್ಬರು ಅಣ್ಣ ತಮ್ಮದಿರಲ್ಲಿ ಇವ್ರೊಬ್ಬರು ಭಾಗ ನೋಡಿ ಇನ್ನೊಬ್ಬರಿಗೆ ರಿಜಿಸ್ಟ್ರೇಷನ್ ಆಗಿದೆ. ಓಕೆ. ಸೊ ಈ ಲ್ಯಾಂಡ್ ಒಳಗಡೆ ಇವರು ಪಂಪ್ಸೆಟ್ ಮಾಡಿಕೊಂಡು ವ್ಯವಸಾಯ ಮಾಡ್ತಿದ್ದಂಥ ಒಂದು ಆಸ್ತಿ. ಸೊ ಎಲೆಕ್ಟ್ರಿಕ್ ಸರ್ವಿಸ್ ಇದೆ ಮತ್ತು TC ಕೂಡ ಇದೆ ನೋಡಿ ಒಳಗಡೆ. ಓಕೆ. ಜೊತೆಗೆ ಹಳ್ಳಿಗೆ ಭಾಳ ಹತ್ತಿರದಲ್ಲಿದೆ. ಹಳ್ಳಿಯಿಂದ ಒಂದು 30 ಕಿಲೋಮೀಟರ್ ಅಷ್ಟು ಅಂತರ ಇದೆ. ಸೊ ಇನ್ನೊಂದು ವಿಚಾರ ಏನಂತಂದರೆ, ಈ ಆಸ್ತಿಯಿಂದ ಹಿಂಗೆ ನಾರ್ತ್ ಸೌತು ಒಂದು 12 ಅಡಿ ರಸ್ತೆನ ಅವರ ಅಣ್ಣನಿಗೆ ಹಿಂದೆಯೇ ಈ ಜಮೀನು ವ್ಯಾಪಾರ ಆಗಬೇಕಾದ್ರೇ ಬಿಟ್ಕೊಟ್ಟಿದ್ದಾರೆ. ಯಾರು? ಸೊ ಇವರು. ಸೊ ಹಾಗಾಗಿ ಹಿಂಭಾಗಕ್ಕೆ ಅವರು 12 ಅಡಿ ರೋಡ್ ಬಿಟ್ಟು ಇವ್ರಿಗೆ 2 ಎಕರೆ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು. ನಂಜನಗೂಡಿಂದ ಈ ಒಂದು ಆಸ್ತಿಗೆ ಒಂದು 16 ಆಗುತ್ತೆ ನೋಡಿ. ಇದೇ ರಸ್ತೆ. ಹೀಗೆ ಹೋದರೆ ಇನ್ನೊಂದು 1 ಕಿಲೋಮೀಟ್ರ್ ಅಂತರದಲ್ಲಿ ಹಳ್ಳಿ ಸಿಗುತ್ತೆ. ಜೊತೆಗೆ ಇಲ್ಲಿ ಕಬ್ಬು ಹೋಗ್ತಾ ಇದೆಯಲ್ಲ, ಈ ಕಬ್ಬನ್ನು ಹರಿತಕ್ಕಂಥ ಇಂಡಸ್ಟ್ರೀಸ್ ಭಾಳ ಹತ್ತಿರದಲ್ಲಿದೆ. ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಅಂತರದಲ್ಲಿದೆ. ಸೊ ಹಾಗಾಗಿ ಈ ಭಾಗದಲ್ಲಿ ಪಂಪ್ಸೆಟ್ ಮಾಡ್ಕೊಂಡಿರ್ತಕ್ಕಂಥವ್ರು ಕಬ್ಬನ್ನು ವಿಶೇಷವಾಗಿ ಹಾಕ್ತಾರೆ. ಇನ್ನೊಂದು ವಿಚಾರ ಏನಂತಂದರೆ, ಈ ಊರಿಂದ ಪಶ್ಚಿಮಕ್ಕೆ ಈಗ ಇದೇ ರಸ್ತೆಯಲ್ಲಿ ಹೋಗ್ತಾ ಇನ್ನೊಂದು 1 ಕಿಲೋಮೀಟ್ರ್ ಅಂತರದಲ್ಲಿ ಹಳ್ಳಿ ಸಿಗುತ್ತೆ. ಹಳ್ಳಿಯಿಂದ ಹಿಂಭಾಗಕ್ಕೆ ಅಂದರೆ ಪಶ್ಚಿಮಕ್ಕೆ ಆಲ್ಮೋಸ್ಟು ಕಬಿನಿ ವಾಟರ್ ಬೆಲ್ಟು. ಓಕೆ. ಆ ಊರಿಂದ ಈಚೆಗಿಲ್ಲ, ಊರಿಂದ ಈ ಕಡೆಗಿಲ್ಲ ವಾಟರ್ ಬೆಲ್ಟ್ ಇಲ್ಲ. ಅಂದರೆ ವಾಟರ್ ಬೆಲ್ಟ್ ಅಂದರೆ ಕಬಿನಿ ವಾಟ್ರ್ ಇಲ್ಲ, ಎಲ್ಲವೂ ಗ್ರೌಂಡ್ ವಾಟ್ರೆ. ಸೊ ಹಾಗಾಗಿ ಏನು ಮಾಡ್ತಾಯಿದ್ದಾರೆ, ಈ ಭಾಗದ ರೈತರು ಪಂಪ್ಸೆಟ್ ಮಾಡ್ಕೊಂಡು ಕಬ್ಬು, ಬಾಳೆ ಈ ಥರ ಎಲ್ಲ ಹಾಕ್ಕೊಂಡಿದ್ದಾರೆ, ವ್ಯವಸಾಯ ಮಾಡ್ತಾಯಿದ್ದಾರೆ. ನಂಜನಗೂಡಿಂದ ಸ್ಪಾಟ್ಗೆ 16. ಈ ಒಂದು ರಸ್ತೆಗೆ ಭಾಳ ಅಗಲ ಇದೆ. ಒಂದು 600-700 ಅಡಿಯಷ್ಟು ಅಗಲನೇ ಇದೆ ಅಂತ ಅನಿಸುತ್ತೆ ನನ್ನ ಲೆಕ್ಕ. ಜೊತೆಗೆ ಇನ್ನೊಂದು ಏನಂದರೆ, ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಸಂಪೂರ್ಣ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಸಾಯಿಲ್. ಓಕೆ. ಆಲ್ಮೋಸ್ಟು ಅಲ್ಲಿ ಎಲ್ಲರೂ ಕ್ರಾಪ್ ಮಾಡ್ತಾಯಿದ್ದಾರೆ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ಬರು ಹಂಗೆ ಇಟ್ಕೊಂಡಿರ್ತಕ್ಕಂಥವ್ರು ಕೂಡ ಇದ್ದಾರೆ, ಇಲ್ಲ ಅಂತಲ್ಲ. ಕಬ್ಬು ಬಾಳೆ ವಿಶೇಷವಾಗಿ ಹಾಕ್ತಾರೆ. ಜೊತೆಗೆ ಕಬಿನಿ ವಾಟ್ರಿಗೆ ಸಂಬಂಧಪಟ್ಟ ಆಸ್ತಿಗಳು, ಅಂದರೆ ಊರಿಂದ ಹಿಂಭಾಗಕ್ಕಿರ್ತಕ್ಕಂಥ ಆಸ್ತಿಗಳಿಗೆ ಬತ್ತಾಕಂತಾರೆ. ಈ ಒಂದು ಹಳ್ಳಿ ಏನಿದೆಯೋ, ಈ ಒಂದು ಹಳ್ಳಿಯಿಂದ ನೋಡಿ ಎಡಭಾಗಕ್ಕೆ, ದಕ್ಷಿಣಕ್ಕೆ, ಆ ಭಾಗದಲ್ಲಿ ಒಂದು ಸ್ವಲ್ಪ ರೆಡ್ ಸಾಯಿಲ್ಗಳಿದ್ದಾವೆ. ಆ ಭಾಗದಲ್ಲಿ ಯಾವುದೂ ಸೇಲ್ಗಿರೋ ಆಸ್ತಿಗಳು ಯಾವುದೂ ಇಲ್ಲ. ಯಾಕಂದರೆ ಅಲ್ಲಿ ಸುಮಾರು ನಿಮ್ಮಂಥ ಹೊರಗಡೆಯವ್ರಿಗೆ ಆಗೋಗಿರ್ತಕ್ಕಂಥದ್ದು. ಅದೊಂದು ಸ್ವಲ್ಪ ಒಂದು 4 ಕಿಲೋಮೀಟ್ರ್ ರೇಡಿಯೇಷನಲ್ಲಿ ಒಂದಷ್ಟು ರೆಡ್ ಸಾಯಿಲ್ಗಳಿದ್ದು ಇವಾಗಿಲ್ಲ. ಸೊ ಇದು ಕೂಡ ರೀಸೇಲ್ ಪ್ರಾಪರ್ಟಿ. ಓಕೆ. ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ, ಒಂದು ಸಮತಟ್ಟವಾಗಿದೆ. ಲ್ಯಾಂಡ್ ಒಳಗಡೆ ಅಚ್ಚುಕಟ್ಟು ಮಾಡೋಂತೇನು ಏನಿಲ್ಲ. ಬಿಟ್ರೆ ಎಲ್ಲ ಅಚ್ಚುಕಟ್ಟಾಗ್ಬಿಡ್ತದೆ. ಬ್ರೌನ್ ಸಾಯಿಲು, ನೀವೇನು ಕ್ರಾಪ್ ಬೇಕಾದರೂ ಹಾಕ್ಬೋದು. ಇದ್ರ ಜೊತೆಗೆ ನೋಡಿ, ಇಲ್ಲಿಂದ ಈಚೆಗೆ ಇದೇ ರಸ್ತೆಗೆ ಹ್ಯಾಡ್ ಆದಂಗೆ ಇದೊಂದು 1 ಎಕರೆ 3 ಕುಂಟೆ ಇದೆ. ಇದೇ ಊರನ್ನ ನೋಡಿ. ಇದು ಕೂಡ ಈ ಒಂದು ಆಲ್ಮತಸ್ಥರದು. ಇದು ರೈತರಿಂದ ಆಗ್ತಕ್ಕಂಥದ್ದು. ಓಕೆ. 1 ಎಕರೆ 3 ಕುಂಟೆ, 1 ಎಕರೆ 3 ಕುಂಟೆ ಇದೇ ಊರನ್ನ ರೈತರದು. ಅಂದರೆ ಉಂಡೆ ನಂಬರ್ಲಿದೆ. ಒಬ್ರು 1 ಎಕರೆ 3 ಕುಂಟೆ, 1 ಎಕರೆ 2 ಕುಂಟೆ ಹಣ ತಂದಿರೋದು. ಇದು ಸ್ಕೆಚ್ ಆಗಬೇಕು ಅಷ್ಟೇ, ಏನು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ. ಥ್ಯಾಂಕ್ ಯು ಸರ್.